Hello, my dear students. Welcome to the today's class. ಇವತ್ತು ನಾವು ಕಲಿತಿರೋ ಚಾಪ್ಟರ್ ಯಾವುದು ಅಂತ ಹೇಳಿದ್ರೆ ಸ್ಟ್ಯಾಕ್ ಸೆಕೆಂಡ್ PUದು ಸ್ಟ್ಯಾಕ್ ಚಾಪ್ಟರ್ ಅಲ್ಲಿ ವಾಟ್ ಈಸ್ ಸ್ಟ್ಯಾಕ್, ಅಪ್ಲಿಕೇಶನ್ಸ್ ಆಫ್ ಸ್ಟ್ಯಾಕ್ ಮತ್ತೆ ಆಪರೇಷನ್ಸ್ ಆಫ್ ಸ್ಟ್ಯಾಕ್. ನಾವು ಸ್ಟ್ಯಾಕ್ ಕಲಿಯೋಕ್ಕಿಂತ ಮುಂಚೆ ನಮಗೆ ಕಾನ್ಸೆಪ್ಟ್ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಸ್ಟ್ಯಾಕ್ ಅಂದ್ರೆ ಏನೋ ಅದನ್ನ ನಾವು ಏನಕ್ಕೆ ಯೂಸ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಸ್ಟ್ಯಾಕ್ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಾವು ಕಂಪ್ಯೂಟರ್ ಅಲ್ಲಿ ನಾವು ಏನ್ ಸ್ಟೋರ್ ಮಾಡಿರ್ತೀವಿ ಅಂತ ಹೇಳಿದ್ರೆ ಡಾಟಾನ ಸ್ಟೋರ್ ಮಾಡಿರ್ತೀವಿ. ಯಾವ ತರ ಡಾಟಾನ ನಾವು ಸ್ಟೋರ್ ಮಾಡಿರ್ತೀವಿ, ಫಾರ್ ಎಕ್ಸಾಂಪಲ್ ನಾವು ಸ್ಟೂಡೆಂಟ್ ಡೀಟೇಲ್ಸ್ ನ ಆಡ್ ಮಾಡ್ತಾ ಇದ್ದೀರಿ, ಸ್ಟೂಡೆಂಟ್ ಫೀಸ್ ಡೀಟೇಲ್ಸ್ ನ ಆಡ್ ಮಾಡಿಸ್ತಾ ಇದ್ದೀವಿ, ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಯೂಸರ್ ID ಕೊಡ್ತಾ ಇದ್ದೀರಾ, ಪಾಸ್ವರ್ಡ್ ಕೊಡ್ತಾ ಇದ್ದೀರಾ, ನಿಮ್ದು ಫೋಟೋಸ್ ನ ಆಡ್ ಮಾಡ್ತಾ ಇದ್ದೀರಾ, ವಿಡಿಯೋಸ್ ನ ಆಡ್ ಮಾಡ್ತಾ ಇದ್ದೀರಾ. ಇದೆಲ್ಲ ನಾವ್ ಏನ್ ಕೊಡ್ತಾ ಇರೋದು, ಡಾಟಾನ ನಾವು ಕೊಡ್ತಾ ಇರೋದು ಕಂಪ್ಯೂಟರಿಗೆ. ನಾವು ಡಾಟಾ ಕೊಡ್ಬೇಕಂದ್ರೆ ಪ್ರತಿಯೊಂದು ಡಾಟಾ ಏನಾಗಿರುತ್ತೆ, ಅದು ಸ್ಟೋರ್ ಆಗಿರುತ್ತೆ. ಯಾವಾಗ ಡಾಟಾ ಸ್ಟೋರ್ ಆಗಿರುತ್ತೆ, ಪುನಃ ನಾವೇನ್ ಬೇಕು, ಯಾವಾಗ ನಮಗೆ ಬೇಕೋ ಅವ ಡಾಟಾನ ನಾವೇನ್ ಮಾಡ್ಬೋದು, ರಿಟ್ರೀವ್ ಮಾಡ್ಬೋದು. ರಿಟ್ರೀವ್ ಅಂದ್ರೆ ಏನು, ನಾವು ಡಾಟಾನ ಪುನಃ ವಾಪಸ್ ತಗೋತೀವಲ್ಲ, ಅದನ್ನ ನಾವು ರಿಟ್ರೀವ್ ಅಂತ ಹೇಳ್ತೀವಿ. ಡಾಟಾನ ನಾವೇನ್ ಮಾಡ್ಬೋದು, ರಿಟ್ರೀವ್ ಮಾಡ್ಬೋದು. ನಾವ್ ಏನು ಡಾಟಾನ ಇಲ್ಲಿ ಸ್ಟೋರ್ ಮಾಡ್ತಾ ಇದೀವಿ, ಯಾವ ತರ ಡಾಟಾನ ನಾವು ಸ್ಟೋರ್ ಮಾಡ್ತೀವಿ, ಅದನ್ನ ನಾವೇನಂತ ಹೇಳ್ತೀವಿ ಅಂತ ಹೇಳಿದ್ರೆ ಡಾಟಾ ಸ್ಟ್ರಕ್ಚರ್ ಅಂತ ಕರಿತೀವಿ. ಏನಂತ ಕರಿತೀವಿ, ಡಾಟಾ ಸ್ಟ್ರಕ್ಚರ್. ಯಾವ ತರ, ಯಾವ ವೇ ಅಲ್ಲಿ ನಾವು ಡಾಟಾನ ನಾವೇನ್ ಮಾಡ್ತಾ ಇದೀವಿ, ಸ್ಟೋರ್ ಮಾಡ್ತಾ ಇದೀವಿ. ಫಾರ್ ಎಕ್ಸಾಂಪಲ್ ಸ್ಟೋರಿಂಗ್ ಅಂತ ಹೇಳಿದ್ರೆ ನಾಟ್ ಓನ್ಲಿ ದ ಡಾಟಾ. ಇವಾಗ ಬಂದ್ರೆ ನಿಮ್ ಮನೆಯಲ್ಲಿ ನೀವು ಕ್ಲೋತ್ಸ್ ನ ಸ್ಟೋರ್ ಮಾಡ್ತೀರಾ, ಮತ್ತೆ ವೆಜಿಟೇಬಲ್ಸ್ ನ ಸ್ಟೋರ್ ಮಾಡ್ತೀರಾ, ಫ್ರೂಟ್ಸ್ ನ ಸ್ಟೋರ್ ಮಾಡ್ತೀರಾ. ಅದೆಲ್ಲ ನಾವು ಯಾವ ತರ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ, ಅದನ್ನ ನಾವೇನಂತ ಹೇಳ್ತೀವಿ, ಆರ್ಗನೈಸಿಂಗ್. ಯಾವ ತರ ಮಾಡ್ತಾ ಇದೀವಿ, ದ ಸೇಮ್ ಥಿಂಗ್ ಇದೆಲ್ಲ ಏನು, ಫಾರ್ ಎಕ್ಸಾಂಪಲ್ ನಾವು ವೆಜಿಟೇಬಲ್ಸ್, ಫ್ರೂಟ್ಸ್ ಅದೆಲ್ಲ ಡಾಟಾ ಅಂತ ತಗೊಂಡ್ರೆ ಅದನ್ನ ನಾವು ಯಾವ ತರ ಸ್ಟೋರ್ ಮಾಡ್ತಾ ಇದೀವಿ, ಅದನ್ನ ನಾವೇನಂತ ಹೇಳ್ತೀವಿ, ಡಾಟಾ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಡಾಟಾ ಸ್ಟ್ರಕ್ಚರ್ ಅಲ್ಲಿ ನಮಗೆ ಆ ಬೇರೆ ಬೇರೆ ತರದಿದೆ. ಇಟ್ ಇಸ್ ಎನ್ ಬಿಗ್ ಕಾನ್ಸೆಪ್ಟ್ ಡಾಟಾ ಸ್ಟ್ರಕ್ಚರ್ ಅಂತ ಹೇಳಿದ್ರೆ. ಇಲ್ಲಿ ನಮಗೆ ಕೊಟ್ಟಿದ್ದಾರೆ ಲೀನಿಯರ್ ಡಾಟಾ ಸ್ಟ್ರಕ್ಚರ್. ಏನು ಲೀನಿಯರ್ ಡಾಟಾ ಸ್ಟ್ರಕ್ಚರ್ ಅಂತ ಹೇಳಿದ್ರೆ, ಲೀನಿಯರ್ ಅಂತ ಹೇಳಿದ್ರೆ ಒಂದಾದ್ಮೇಲೆ ಒಂದು ನಾವು ಡಾಟಾನ ಸ್ಟೋರ್ ಮಾಡ್ತಾ ಇದ್ರೆ ಅದನ್ನ ನಾವೇನಂತ ಹೇಳ್ತೀವಿ, ಲೀನಿಯರ್ ಡಾಟಾ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ ಸ್ಟ್ಯಾಕ್ ಇದೆ, ಲಿಸ್ಟ್ ಇದೆ, ಅರೇಸ್ ಇದೆ, ಕ್ಯೂಸ್ ಇದೆ. ಇದೆಲ್ಲ ಯಾವ್ದಿದು, ಲೀನಿಯರ್ ಡಾಟಾ ಸ್ಟ್ರಕ್ಚರ್. ನಾನ್ ಲೀನಿಯರ್ ಡಾಟಾ ಸ್ಟ್ರಕ್ಚರ್ ಇದೆ. ನಾನ್ ಲೀನಿಯರ್ ಡಾಟಾ ಸ್ಟ್ರಕ್ಚರ್ ಅಂತ ಹೇಳಿದ್ರೆ ಏನು, ನಾನ್ ಲೀನಿಯರ್ ಡಾಟಾ ಸ್ಟ್ರಕ್ಚರ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಮಗೆ ಟ್ರೀ ಇಸ್ ಅನ್ ನಾನ್ ಲೀನಿಯರ್ ಡಾಟಾ ಸ್ಟ್ರಕ್ಚರ್. ಇಷ್ಟೇ ಜಸ್ಟ್ ನಮಗೆ ಇಂಟ್ರೊಡಕ್ಷನ್ ಕೊಟ್ಟಿರೋದು ಡಾಟಾ ಸ್ಟ್ಯಾಕ್ ಚಾಪ್ಟರ್ ಅಲ್ಲಿ ಡಾಟಾ ಸ್ಟ್ರಕ್ಚರ್ ಬಗ್ಗೆ. ಡಾಟಾ ಸ್ಟ್ರಕ್ಚರ್ ಅಂತ ಹೇಳಿದ್ರೇನು, ಯಾವ ತರ ನಾವು ಡಾಟಾನ ನಾವೇನ್ ಮಾಡ್ತಾ ಇದೀವಿ, ಸ್ಟೋರ್ ಮಾಡ್ತಾ ಇದೀವಿ, ಅದನ್ನ ನಾವೇನಂತ ಹೇಳ್ತೀವಿ, ಡಾಟಾ ಸ್ಟ್ರಕ್ಚರ್. ಅದರಲ್ಲಿ ಎರಡು ಮೆಥಡ್ ಅಲ್ಲಿ ನಾವು ಸ್ಟೋರ್ ಮಾಡ್ಬೋದು. ಒಂದೊಂದು ಲೀನಿಯರ್ ಡಾಟಾ ಸ್ಟ್ರಕ್ಚರ್, ಅನದರ್ ಒನ್ ಇಸ್ ನಾನ್ ಲೀನಿಯರ್ ಡಾಟಾ ಸ್ಟ್ರಕ್ಚರ್. ಲೀನಿಯರ್ ಡಾಟಾ ಸ್ಟ್ರಕ್ಚರ್ MCQs ಅಲ್ಲೆಲ್ಲ ಕ್ವೆಶನ್ ಕೇಳ್ಬೋದು ನಮಗೆ. ಲೀನಿಯರ್ ಡಾಟಾ ಸ್ಟ್ರಕ್ಚರ್ ಯಾವುದು, ಸ್ಟ್ಯಾಕ್, ಲಿಸ್ಟ್, ಅರೇಸ್, ಕ್ಯೂಸ್ ಎಲ್ಲ ಲೀನಿಯರ್ ಡಾಟಾ ಸ್ಟ್ರಕ್ಚರ್. ನಾನ್ ಲೀನಿಯರ್ ಡಾಟಾ ಸ್ಟ್ರಕ್ಚರ್ ಯಾವುದು, ಟ್ರೀ, ಗ್ರಾಫ್, ಇದೆಲ್ಲ ನಾನ್ ಲೀನಿಯರ್ ಡಾಟಾ ಸ್ಟ್ರಕ್ಚರ್. ನಮಗೆ ಇಲ್ಲಿ ಸೆಕೆಂಡ್ PU ಸಿಲೆಬಸ್ ಅಲ್ಲಿ ಕೊಟ್ಟಿರೋದು ಸ್ಟ್ಯಾಕ್ ಒಂದು ಕೊಟ್ಟಿದ್ದಾರೆ, ದೆನ್ ವಿ ಹ್ಯಾವ್ ಕ್ಯೂ ಡಾಟಾ ಸ್ಟ್ರಕ್ಚರ್. ಸ್ಟ್ಯಾಕ್ ಒಂದು ಡಾಟಾ ಸ್ಟ್ರಕ್ಚರ್ ಕೊಟ್ಟಿದ್ದಾರೆ, ಕ್ಯೂ ಡಾಟಾ ಸ್ಟ್ರಕ್ಚರ್ ಕೊಟ್ಟಿದ್ದಾರೆ. ಟುಡೇ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ದ ಸ್ಟ್ಯಾಕ್ ಡಾಟಾ ಸ್ಟ್ರಕ್ಚರ್. ಸ್ಟ್ಯಾಕ್ ಅಂತ ಹೇಳಿದ್ರೆ ಏನು, ಮೊದಲೇ ಹೇಳಿದೆ, ಅರೇಂಜ್ಮೆಂಟ್. ಸ್ಟ್ಯಾಕ್ ಯಾವುದು, ಲೀನಿಯರ್ ಡಾಟಾ ಸ್ಟ್ರಕ್ಚರ್. ಲೀನಿಯರ್ ಅಂದ್ರೆ ಏನು, ಒಂದಾದ್ಮೇಲೆ ಒಂದು ನಾವೇನ್ ಮಾಡ್ತಾ ಇದೀವಿ, ಸ್ಟೋರ್ ಮಾಡ್ತಾ ಇದೀವಿ. ಅದನ್ನ ನಾವೇನಂತ ಹೇಳ್ತೀವಿ, ಲೀನಿಯರ್ ಅಂತ ಹೇಳ್ತೀವಿ. ವಾಟ್ ಈಸ್ ಸ್ಟ್ಯಾಕ್? ಸ್ಟ್ಯಾಕ್ ಈಸ್ ಆನ್ ಆರ್ಡರ್ಡ್ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್. ನಮ್ದು ಏನು ಎಲಿಮೆಂಟ್ಸ್ ಇದೆ, ಡಾಟಾ ಕೊಡ್ತಾ ಇದೀವಿ ನಾವು, ಅದೇ ಯಾವ್ದು ಕಲೆಕ್ಷನ್, ಆರ್ಡರ್ಡ್ ಕಲೆಕ್ಷನ್ ಆಗಿರುತ್ತೆ. we're adding new elements and removing existing elements takes place from the same end called top. ಏನು ಇದ್ರದ ಅರ್ಥ, ಸ್ಟ್ಯಾಕ್ ಅಂತ ಹೇಳಿದ್ರೇನು, ಆರ್ಡರ್ಡ್ ಕಲೆಕ್ಷನ್ ಆಫ್ ಐಟಮ್ಸ್ ಅಥವಾ ಎಲಿಮೆಂಟ್ಸ್ ಕಲೆಕ್ಷನ್. ಒಂದಕ್ಕಿಂತ ಜಾಸ್ತಿ ಎಲಿಮೆಂಟ್ಸ್ ಏನಿರುತ್ತೆ ಅದನ್ನ ನಾವು ಹಾಕೋದು ಒಂದೇ ಕಡೆಯಿಂದ, ಮತ್ತೆ ರಿಮೂವ್ ಮಾಡೋದು ಒಂದೇ ಕಡೆಯಿಂದ. ಯಾವ ಕಡೆಯಿಂದ ಹಾಕೋದು ಮತ್ತೆ ರಿಮೂವ್ ಮಾಡೋದು, ಆ ಎಂಡನ್ನ ನಾವೇನಂತ ಕರಿತೀವಿ, ಟಾಪ್ ಎಂಡ್ ಅಂತ ಕರಿತೀವಿ. ಅದನ್ನ ನಾವೇನಂತ ಹೇಳ್ತೀವಿ, ಸ್ಟ್ಯಾಕ್ ಅಂತ ಹೇಳ್ತೀವಿ. ಸ್ಟ್ಯಾಕ್ ಅಂದ್ರೆ ಏನು, ಅರೇಂಜ್ಮೆಂಟ್. ಯಾವ ತರ ನಾವು ಡಾಟಾನ ನಾವು ಅರೇಂಜ್ ಮಾಡ್ತಾ ಇದ್ದೀವಿ ಅಂತ. ಸ್ಟ್ಯಾಕ್ ಏನು, ಒಂದು ಡಾಟಾ ಸ್ಟ್ರಕ್ಚರ್. ಡಾಟಾ ಸ್ಟ್ರಕ್ಚರ್ ಅಂತ ಹೇಳಿದ್ರೇನು, ಯಾವ ತರ ನಾವು ಡಾಟಾನ ಅರೇಂಜ್ ಮಾಡ್ತಾ ಇದೀವಿ. ಸ್ಟ್ಯಾಕ್ ಮೆಥಡ್ ಅಲ್ಲಿ ನಾವು ಡಾಟಾ ಯಾವ ತರ ಅರೇಂಜ್ ಮಾಡ್ತೀವಿ ಅಂತ ಹೇಳಿದ್ರೆ, ಎಷ್ಟು ನಮಗೆ ಹತ್ರ ಎಲಿಮೆಂಟ್ಸ್ ಇರುತ್ತೆ, ಪ್ರತಿಯೊಂದು ಎಲಿಮೆಂಟ್ಸ್ ನಾವು ಒಂದೇ ಕಡೆಯಿಂದ ಆಡ್ ಮಾಡ್ತೀವಿ, ಮತ್ತೆ ಒಂದೇ ಕಡೆಯಿಂದ ನಾವೇನ್ ಮಾಡ್ತೀವಿ, ರಿಮೂವ್ ಮಾಡ್ತೀವಿ. ಯಾವ ಕಡೆಯಿಂದ ರಿಮೂವ್ ಮತ್ತೆ ಆಡ್ ಮಾಡ್ತೀವಿ, ಆ ಪ್ಲೇಸ್ ನ ನಾವೇನಂತ ಹೇಳ್ತೀವಿ, ಟಾಪ್ ಅಂತ ಕರಿತೀವಿ. ವಿ ವಿಲ್ ಸಿ ಅನ್ ಎಕ್ಸಾಂಪಲ್. ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ
ಇದನ್ನ ನಾನು ಎಂಟಿ ಸ್ಟ್ಯಾಕ್ ಅಂತ ತಗೋತೀನಿ. ಸ್ಟ್ಯಾಕ್ ಈ ತರ ಇರುತ್ತೆ ಅಂತ ಅಲ್ಲ, ಯಾವುದೋ ಒಂದು ಕಂಟೈನರ್ ಅಂತ ಅರ್ಥ ಮಾಡ್ಕೊಳ್ಳಿ. ಇದರಲ್ಲಿ ನಾನು ಫಸ್ಟ್ ಎಲಿಮೆಂಟ್ ಆಡ್ ಮಾಡ್ತಾ ಇದ್ದೀನಿ 10, ಅದಾದ್ಮೇಲೆ ನಾನು ಎಲಿಮೆಂಟ್ ಆಡ್ ಮಾಡ್ತಾ ಇದ್ದೀನಿ 20, ಅದಾದ್ಮೇಲೆ ಎಲಿಮೆಂಟ್ ಆಡ್ ಮಾಡ್ತಾ ಇದ್ದೀನಿ 30. ಏನ್ ಮಾಡ್ತಾ ಇದೀವಿ, ಒಂದ್ರ ಮೇಲೆ ನಾವು ಒಂದು ಐಟಮ್ಸ್ ನಾವ್ ಏನ್ ಮಾಡ್ತಾ ಇದೀವಿ, ಅರೇಂಜ್ ಮಾಡ್ತಾ ಇದ್ದೇವೆ. ಎಲ್ಲಿಂದ ಹಾಕ್ತಾ ಇದೀವಿ ನಾವು, ಈ ಏನ್ ಪೊಸಿಷನ್ ಇದೆ ಇದನ್ನ ನಾವ್ ಏನಂತ ಕರಿತೀವಿ ಅಂತ ಹೇಳಿದ್ರೆ ದಿಸ್ ಇಸ್ ಕಾಲ್ಡ್ ಆಸ್ ಟಾಪ್. ಇವಾಗ ಐಟಮ್ಸ್ ನ ಎಲ್ಲಿಂದ ಇದು ಆಡ್ ಮಾಡ್ತಾ ಇರೋದು, ಎಲ್ಲಿಂದ ಆಡ್ ಮಾಡ್ತಾ ಇರೋದು, ಟಾಪ್ ಇಂದಾನೆ. ರಿಮೂವ್ ಮಾಡೋದು ಇಲ್ಲಿಂದಾನೆ. ಇದನ್ನ ಎಲ್ಲಿಂದ ರಿಮೂವ್ ಮಾಡ್ತಾ ಇದೀವಿ, ಟಾಪ್ ಇಂದಾನೆ ರಿಮೂವ್ ಮಾಡ್ತಾ ಇರೋದು. ಏನು ಸ್ಟ್ಯಾಕ್ ಅಂತ ಹೇಳಿದ್ರೆ, ಸ್ಟ್ಯಾಕ್ ಇಸ್ ಅನ್ ಆರ್ಡರ್ಡ್ ಕಲೆಕ್ಷನ್ ಆಫ್ ಐಟಮ್ಸ್ ವೇರ್ ಆಡಿಂಗ್ ಅಂಡ್ ರಿಮೂವಿಂಗ್ ಎಕ್ಸಿಸ್ಟಿಂಗ್ ಐಟಮ್ಸ್ ಟೇಕ್ಸ್ ಪ್ಲೇಸ್ ಫ್ರಮ್ ದ ಸೇಮ್ ಎಂಡ್. ಸ್ಟ್ಯಾಕ್ ಅಂದ್ರೆ ಏನು, ಕಲೆಕ್ಷನ್ ಆಫ್ ಐಟಮ್ಸ್, ಅದರಲ್ಲಿ ಎಲಿಮೆಂಟ್ಸ್ ಆಡ್ ಮಾಡೋದು ಮತ್ತೆ ರಿಮೂವ್ ಮಾಡೋದು ಒಂದೇ ಪ್ಲೇಸ್ ಇಂದ, ಒಂದೇ ಎಂಡ್ ಇಂದ. ಆ ಎಂಡ್ ಇಂದ ನಾವ್ ಏನಂತ ಕರಿತೀವಿ, ಟಾಪ್ ಅಂತ ಕರಿತೀವಿ. MCQs ಅಲ್ಲಿ ಕೇಳ್ಬೋದು ಇದು, fill in the blanks ಅಲ್ಲಿ. It follows the principle of first in last out or last in first out. ಸ್ಟ್ಯಾಕ್ ಯಾವ ಪ್ರಿನ್ಸಿಪಲ್ ಫಾಲೋ ಮಾಡುತ್ತೆ, ಫಸ್ಟ್ ಇನ್ ಲಾಸ್ಟ್ ಔಟ್ ಪ್ರಿನ್ಸಿಪಲ್ ಫಾಲೋ ಮಾಡುತ್ತೆ, ಅಥವಾ ಲಾಸ್ಟ್ ಇನ್ ಫಸ್ಟ್ ಔಟ್. ಏನ್ ಫಸ್ಟ್ ಇನ್ ಲಾಸ್ಟ್ ಔಟ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಎಲಿಮೆಂಟ್ಸ್ ಇದೆ 10, 20, 30, 40, 50. ಎಷ್ಟು ಎಲಿಮೆಂಟ್ಸ್ ಇದೆ ಇಲ್ಲಿ, ನಮ್ಮ ಹತ್ರ 5 ಎಲಿಮೆಂಟ್ಸ್ ಇದೆ. ಆರ್ಡರ್ ಆಗಿದೆಯಾ ಇದು, ಒಂದಾದ್ಮೇಲೆ ಒಂದು ಎಲಿಮೆಂಟ್ಸ್ ಏನಿದೆ ಪ್ಲೇಸ್ ಆಗಿದೆ. ಇದನ್ನ ನಾವೇನಂತ ಹೇಳ್ತೀವಿ, ಲೀನಿಯರ್ ಡಾಟಾ ಸ್ಟ್ರಕ್ಚರ್. ಏನ್ ನಮ್ದು ಎಲಿಮೆಂಟ್ಸ್ ಇದೆ ಇದನ್ನ ನಾವು ಅರೇಂಜ್ ಮಾಡಬೇಕು ಅಂತ ಹೇಳಿದ್ರೆ, ಈ ಎಲಿಮೆಂಟ್ಸ್ ನಾವು ಅರೇಂಜ್ ಮಾಡಬೇಕು ಅಂತ ಹೇಳಿದ್ರೆ ವಿ ಕ್ಯಾನ್ ಟೇಕ್ ಅ ಸ್ಟ್ಯಾಕ್. ಫಾರ್ ಎಕ್ಸಾಂಪಲ್ ಇಲ್ಲಿ ನನ್ನ ಹತ್ರ ಸ್ಟ್ಯಾಕ್ ಇದೆ. ಸ್ಟ್ಯಾಕ್ ಅಲ್ಲಿ ಫಸ್ಟ್ ನಾನು ಯಾವ ಎಲಿಮೆಂಟ್ ನ ಆಡ್ ಮಾಡಬೇಕು, 10. ಎಲ್ಲಿಂದ ಆಡ್ ಮಾಡ್ತೀನಿ ನಾನು, ಇಲ್ಲಿಂದಾನೆ. ಇದೇ ಇರೋದು ನಮಗೆ ಎಂಡ್. ಈ ಎಂಡ್ ಇಂದಾನೆ ನಾವು ಎಲಿಮೆಂಟ್ಸ್ ನ ನಾವ್ ಏನ್ ಮಾಡ್ಬೇಕು, ಆಡ್ ಮಾಡ್ಬೇಕು. ಫಸ್ಟ್ ಯಾವ ಎಲಿಮೆಂಟ್ ಆಡ್ ಮಾಡಿದ್ವಿ, 10 ಆಯ್ತು. ನೆಕ್ಸ್ಟ್ ಯಾವ ಎಲಿಮೆಂಟ್ ಆಡ್ ಮಾಡ್ತಾ ಇದೀವಿ, 20. ಇದು ಫಸ್ಟ್ ಎಲಿಮೆಂಟ್ ಯಾವುದು ನಮಗೆ 10, ಸೆಕೆಂಡ್ ಎಲಿಮೆಂಟ್ ಯಾವುದು 2, 20, ಥರ್ಡ್ ಎಲಿಮೆಂಟ್ ಯಾವುದು 30. ಇವಾಗ ಸ್ಟ್ಯಾಕ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ಟೋಟಲ್ ಆಗಿ ನಮಗೆ, ಸ್ಟ್ಯಾಕ್ ಅಲ್ಲಿ ವಿ ಹ್ಯಾವ್ 3 ಎಲಿಮೆಂಟ್ಸ್. ಸ್ಟ್ಯಾಕ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ನಮಗೆ, 3 ಎಲಿಮೆಂಟ್ಸ್ ಇದೆ. ಯಾವ್ದು ನಾವು ಫಸ್ಟ್ ಹಾಕಿದೀವಿ ಅದನ್ನ ನಾವ್ ಏನ್ ಮಾಡ್ತೀವಿ, ಲಾಸ್ಟ್ ಆಗಿ ರಿಮೂವ್ ಮಾಡ್ತೀವಿ. ಇವಾಗ ಒಂದೇ ಎಂಡ್ ಇರೋದ್ರಿಂದ ಇವಾಗ ನಾವು ಎಲಿಮೆಂಟ್ಸ್ ನ ರಿಮೂವ್ ಮಾಡ್ಬೇಕು ಅಂದ್ರೆ, ಇವಾಗ ಫಸ್ಟ್ ಯಾವ ಎಲಿಮೆಂಟ್ ನ ರಿಮೂವ್ ಮಾಡ್ತೀವಿ ನಾವು, 30 ನ ರಿಮೂವ್ ಮಾಡ್ತೀವಿ. 30 ರಿಮೂವ್ ಆದ್ಮೇಲೆ ಇನ್ನೊಂದು ಸ್ಟ್ಯಾಕ್ ಹಾಕೊಳ್ಳೋದ. ಫಸ್ಟ್ ಯಾವ ಎಲಿಮೆಂಟ್ ನ ರಿಮೂವ್ ಮಾಡ್ತಾ ಇದೀವಿ ನಾವು, 30 ಎಲಿಮೆಂಟ್ ರಿಮೂವ್ ಆಯ್ತು. ನೆಕ್ಸ್ಟ್ ಯಾವ್ದು ರಿಮೂವ್ ಮಾಡ್ತೀವಿ ನಾವು, ವಿ ಆರ್ ರಿಮೂವಿಂಗ್ 20 ಆದ್ಮೇಲೆ ಯಾವ್ದು ರಿಮೂವ್ ಮಾಡ್ತಾ ಇರೋದು ನಾವು, 10. ಇದ್ರ ಅರ್ಥ ಏನು, ಫಸ್ಟ್ ಇನ್ ಯಾವ್ದು ಫಸ್ಟ್ ಹಾಕಿರ್ತೀವಿ ಅದು ಯಾವಾಗ ತೆಗಿತೀವಿ ನಾವು, ಲಾಸ್ಟ್ ಅಲ್ಲಿ ತೆಗಿತೀವಿ. ಯಾವ್ದು ಲಾಸ್ಟ್ ಅಲ್ಲಿ ಹಾಕಿರ್ತೀವಿ ಅದನ್ನ ಯಾವ್ದ್ರಿಂದ ತೆಗಿತೀವಿ, ಫಸ್ಟ್. ಲಾಸ್ಟ್ ಅಲ್ಲಿ ಹಾಕಿರೋದು ಯಾವ ಎಲಿಮೆಂಟ್, ಟೇಕ್ ಹಿಯರ್ 10, 20, 30. ಲಾಸ್ಟ್ ಅಲ್ಲಿ ಹಾಕಿರೋದು ಎಲಿಮೆಂಟ್ ಯಾವುದು, 30. ಹಾಗಾದ್ರೆ ರಿಮೂವ್ ಮಾಡ್ತಿರೋದು ಯಾವುದು ಫಸ್ಟ್, 30. ಲಾಸ್ಟ್ ಇನ್ ಫಸ್ಟ್ ಔಟ್. ಲಾಸ್ಟ್ ಅಲ್ಲಿ ಯಾವ್ದು ಹಾಕಿದೀವಿ ಅದನ್ನ ನಾವೇನ್ ಮಾಡ್ತಾ ಇದೀವಿ, ಫಸ್ಟ್ ರಿಮೂವ್ ಮಾಡ್ತಾ ಇದೀವಿ. ಇವಾಗ ಫಸ್ಟ್ ಹಾಕಿರೋದನ್ನ ನಾವ್ ಯಾವಾಗ ತೆಗಿತೀವಿ, ಲಾಸ್ಟ್ ತೆಗಿಯೋದು. ಸೊ ಫಸ್ಟ್ ಇನ್ ಲಾಸ್ಟ್ ಔಟ್. ಒಂದೇ ಎಂಡಿಂದ ನಾವ್ ಎಲಿಮೆಂಟ್ಸ್ ನ ಏನ್ ಮಾಡ್ತೀವಿ, ಆಡ್ ಮಾಡ್ತೀವಿ ಮತ್ತೆ ರಿಮೂವ್ ಮಾಡ್ತೀವಿ. ಇದನ್ನ ನಾವ್ ಏನಂತ ಹೇಳ್ತೀವಿ, ಸ್ಟ್ಯಾಕ್ ಅಂತ ಹೇಳ್ತೀವಿ. ವಿ ವಿಲ್ ಸಿ examples how to implement stack in a real life. ರಿಯಲ್ ಲೈಫ್ ಅಲ್ಲಿ ನಾವು ಸ್ಟ್ಯಾಕ್ ಅಪ್ಲಿಕೇಶನ್ ನ ಯಾವ ತರ ಯೂಸ್ ಮಾಡ್ತೀವಿ ಅಂತ